ಬಿಬಿಎಂಪಿ ಚುನಾವಣೆಗೆ ಸರ್ಕಾರ ಶಸ್ತ್ರಾಭ್ಯಾಸ ಶುರು ಮಾಡಿದೆ. ಒಂದ್ ಕಡೆ ಮಾಜಿ ಮೇಯರ್ಗಳ ಜೊತೆ ಪಾಲಿಕೆಯನ್ನ ಇಬ್ಬಾಗ ಮಾಡೋ ಚರ್ಚೆ ನಡೆಯುತ್ತಿದ್ರೆ, ಮತ್ತೊಂದು ಕಡೆ ಪಾಲಿಕೆಯಲ್ಲಿ ಚುಕ್ಕಾಣಿ ಹಿಡಿಯಲು ಕೆಂಪೇಗೌಡರ ಅಸ್ತ್ರ ಬಳಸ್ತಿರೋ ಅನುಮಾನ ಮೂಡುತ್ತಿದೆ. ನಾಲ್ಕು ವರ್ಷಗಳೇ ಉರುಳಿದ್ವು. ಬಿಬಿಎಂಪಿಯಲ್ಲಿ ಮೇಯರ್ ಪುರಪಿತೃಗಳ ಸದ್ದು ಗದ್ದಲವಿಲ್ಲ. ಜನರ ಸಮಸ್ಯೆ ಕೇಳೋರಿಲ್ಲ. ಕಷ್ಟ ಅಂತ ಬಂದ್ರೆ ಕಣ್ಣೀರು ಒರೆಸೋರಿಲ್ಲ. ಇದೀಗ ಎಲೆಕ್ಷನ್ಗೆ ಒಲವು ತೋರಿರುವ ಸರ್ಕಾರ ಪಾಲಿಕೆ ಇಬ್ಬಾಗಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಬಿಬಿಎಂಪಿ ಚುನಾವಣೆಗೆ ನಡೀತಿದೆ ಭರದ ಸಿದ್ಧತೆ. ಪಾಲಿಕೆ ವಿಂಗಡಣೆ ಪ್ಲಾನ್, ಮಾಜಿ ಮೇಯರ್ಗಳ ಸಭೆ. ಬೆಂಗಳೂರು ಅಭಿವೃದ್ಧಿ ಸಚಿವರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಮೇಯರ್, ಉಪ ಮೇಯರ್ಗಳ ಜೊತೆ ಮಹತ್ವದ ಸಭೆ ನಡೆಸಿದ್ರು. ಚುನಾವಣೆ ತಯಾರಿ, ಪಾಲಿಕೆ ವಿಂಗಡಣೆ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ಬಿಬಿಎಂಪಿಯನ್ನ 5 ವಿಭಾಗ ಮಾಡೋದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. 80 ವಾರ್ಡ್ ಒಳಗೊಂಡಂತೆ ವಲಯಗಳನ್ನ ಮಾಡೋದಕ್ಕೆ ಸಭೆಯಲ್ಲಿ ಪ್ರಸ್ತಾಪವಾಯಿತು. ಪಾಲಿಕೆ ವಿಂಗಡಣೆಗೆ ಕೋರ್ಟ್ ಬೇಡ ಅಂದ್ರೆ ಯಾವ ಕ್ಷಣದಲ್ಲಾದ್ರೂ ಚುನಾವಣೆ ನಡೀಬಹುದು. ಹೀಗಾಗಿ ಎಲೆಕ್ಷನ್ಗೆ ರೆಡಿಯಾಗಿ ಮಾಜಿ ಮೇಯರ್ಗಳ ಸಮಿತಿ ರಚಿಸ್ತೀವಿ. ಆ ಸಮಿತಿ ಕೊಡೋ ರಿಪೋರ್ಟ್ ಆಧಾರದಲ್ಲಿ ಮುಂದಿನ ನಿರ್ಧಾರ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಯಿತು. ನಮ್ಮ ಬೆಂಗಳೂರಿಗೆ ಮಾಜಿ ಮೇಯರ್ಗಳು, ವಿರೋಧ ಪಕ್ಷದ ನಾಯಕರು, ಪಕ್ಷದ ನಾಯಕರುಗಳನ್ನ ಇವತ್ತು ಬೆಂಗಳೂರಿಗೆ ಸಂಬಂಧಪಟ್ಟಂತ ಎಲ್ಲ ನಾಯಕರುಗಳನ್ನ ಕರೆಸಿ ಬೆಂಗಳೂರಿನ ಕೆಲವು ಆಚಾರ ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ. ಪಬ್ಲಿಕ್ ಗ್ರೀವೆನ್ಸಸ್ ಬಗ್ಗೆ ಏನು ಅವರ ಅಭಿಪ್ರಾಯ ಏನಿದೆ, ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನು ಅಭಿಪ್ರಾಯ ಇದೆ, ಎಲೆಕ್ಷನ್ಸ್ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದೆಲ್ಲ ಕೂಡ ಹೇಳಿದೆ. ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವ್ರ ಮಟ್ಟದಲ್ಲೇ ಒಂದು ಸಮಿತಿ ಕೂಡ ರಚನೆ ಮಾಡ್ತಾ ಇದ್ದೇನೆ. ಬೃಹತ್ ಫೈಟ್, ಸರ್ಕಾರದಿಂದ ಕೆಂಪೇಗೌಡ ಅಸ್ತ್ರ. ಪಾಲಿಕೆ ಚುನಾವಣೆಗೆ ಸರ್ಕಾರ ಕೆಂಪೇಗೌಡರ ಅಸ್ತ್ರ ಬಳಸುವುದಕ್ಕೆ ಮುಂದಾಗಿದೆ. ಬಿಬಿಎಂಪಿ ಬೊಕ್ಕಸದಿಂದ ಎಲ್ಲಾ ತಾಲೂಕುಗಳಿಗೆ ಕೆಂಪೇಗೌಡರ ಜಯಂತಿ ಆಚರಿಸುವುದಕ್ಕೆ ತಲಾ 2 ಲಕ್ಷ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ಮೂಲಕ ಒಕ್ಕಲಿಗರ ಓಲೈಕೆಗೆ ಪ್ಲಾನ್ ನಡೀತಾ ಇದೆಯಾ ಅನ್ನೋ ಗುಮಾನಿನೂ ಎದ್ದಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು ಕಳೆದ ಸಭೆ ನಂತರ. ಅದರ ಪ್ರಕಾರ ನಾವು ಪ್ರತಿ ತಾಲೂಕಿಗೆ 2 ಲಕ್ಷ ರೂಪಾಯಿಗಳನ್ನು ನೀಡ್ತಾ ಇದ್ದೀವಿ ಈ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ. ಬಿಬಿಎಂಪಿಯಿಂದ ವಿಶೇಷವಾಗಿ ಅನುದಾನದ ರೂಪದಲ್ಲಿ 1 ಲಕ್ಷ ಕೊಟ್ಟು. ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರಿನ 4 ಕ್ಷೇತ್ರಗಳಲ್ಲೂ ಎಡವಿರುವ ಕಾಂಗ್ರೆಸ್ ಪಾಲಿಕೆ ಫೈಟ್ನಲ್ಲಿ ಎಡವದಿರೋದಕ್ಕೆ ಅಲರ್ಟ್ ಆಗಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.